ಚಿಕ್ಕಬಳ್ಳಾಪುರ ನಗರದ ಅಂಬಾರಿ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ಬಲಗೈ ಜಾತಿಗಳ ಒಕ್ಕೂಟದ ವತಿಯಿಂದ ಆಯೋಜಿಸಿದ್ದ ಜನಾಂಗ ಜಾಗೃತಿ ಮತ್ತು ಸ್ವಾಭಿಮಾನ ಬೃಹತ್ ಸಮಾವೇಶದಲ್ಲಿ ಮಾಜಿ ಸಚಿವ ಹಾಗೂ ಶಾಸಕ ಡಾಕ್ಟರ್ ಎಚ್.ಸಿ. ಮಹಾದೇವಪ್ಪ ಭಾಗವಹಿಸಿದರು. ನಂತರ ಮಾತನಾಡಿ, ಸ್ವಾಭಿಮಾನ, ಸಮಾನತೆ ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡುವುದು ಅಂಬೇಡ್ಕರ್ ವಾದಿಗಳ ಆದ್ಯ ಕರ್ತವ್ಯವಾಗಿದೆ ಎಂದು ಹೇಳಿದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಮಾನ ಅವಕಾಶ ಕಲ್ಪಿಸುವ ಸಂವಿಧಾನವನ್ನು ನೀಡಿದರು. ಇಂದಿಗೂ ಜಾತಿ, ವರ್ಗ ಸೇರಿದಂತೆ ವಿವಿಧ ರೀತಿಯ ತಾರತಮ್ಯಗಳು ಮುಂದುವರೆದಿವೆ. ಇಂತಹ ತಾರತಮ್ಯಗಳ ವಿರುದ್ಧ ಸಂಘಟನಾತ್ಮಕ ಹೋರಾಟವಾಡಬೇಕು ಎಂದರು. ನ್ಯಾಯಯುತವಾಗಿ ನಿಲ್ಲಿದ್ರೆ ಅದು ಅಂಬೇಡ್ಕರ್, ಅಭಿವೃದ್ಧಿ ಪರವಾಗಿ ಅಂದ್ರೆ ಅಂಬೇಡ್ಕರ್, ಸಮಾನತೆ ಕೊಡಿ ಅಂದ್ರೆ ಅಂಬೇಡ್ಕರ್. ಅದನ್ನೇ ನಮ್ಮ ಮೈಸೂರಿಂದ ಬಂದ್ರಲ್ಲ ನಮ್ಮ ಈಶ್ವರ ಚಕ್ರಿಯವರು, ಎಂ.ಎ. ಗ್ರಾಜ್ಯುಯೇಟ್ ಅವರು ಪ್ರಿಯಾಂಬಲ್ ಓದಿದ್ರಲ್ಲ, ಅಲ್ಲಿ ಏನ್ ಬಂದಿದ್ದಾರೆ? ಭಾರತದ ಪ್ರಜೆಗಳಾದ ನಾವು, ನಮ್ಮಲ್ಲಿ ಏನು ಹೇಳ್ತಿದ್ದಾರೆ? ದಲಿತರು, ಎಡಗೈನವರು, ಬಲಗೈನವರು, ಒಕ್ಕಲಿಗರು, ಕುರುಬರು, ನಾಯಕರು, ಲಿಂಗಾಯತರು ಅಂತ ಕರೀತಾರಲ್ಲ. ಅಂಬೇಡ್ಕರ್ ಸಂವಿಧಾನದಲ್ಲಿ ಹೇಳಿದ್ದಾರೆ, ಭಾರತದ ಪ್ರಜೆಗಳಾದ ನಾವು, ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳಿದ್ದಾರೆ. ನಾವು ಹೋರಾಟ ಮಾಡ್ತಾ ಇರೋದು ನಮಗೆ ಸಮಾನತೆ ಕೊಡಿ, ಅದೇ ಹೇಳ್ತಿದ್ದಾರೆ, ಸಮಾನತೆ ಕೊಡಿ, ನಮಗೆ ಅವಕಾಶ ಕೊಡಿ, ನಮಗೆ ಅವಕಾಶ ಕೊಡಿ, ಸಮಾನತೆ ಕೊಡಿ. ಪ್ರಜಾಪ್ರಭುತ್ವದ ತಳಹದಿ ಅಂದರೆ ಸ್ವಾತಂತ್ರ್ಯ, ಸಮಾನತೆ ಮತ್ತು ಮಾತೃತ್ವ. ಈ ತಳಹದಿಯ ಮೇಲೆ ದೇಶದ ಪ್ರಜಾಪ್ರಭುತ್ವ ಇದೆ. ಈ ಪ್ರಜಾಪ್ರಭುತ್ವ ಯಾರಿದೆ? ಜನರಿಗೋಸ್ಕರನೇ ಇರ್ತಕ್ಕಂಥ ಆಡಳಿತದ ವ್ಯವಸ್ಥೆ. ಅದಕ್ಕೋಸ್ಕರ ಅಂಬೇಡ್ಕರ್ ನಮಗೆ ವೋಟಿನ ಅಧಿಕಾರ ಕೊಟ್ಟಿದ್ದಾರೆ. ಇಷ್ಟಿದ್ಮೇಲೆ ಇನ್ನೂ ಕಾಡಿ ಬೇಡಿ ಬದುಕುವಂತ ಪರಿಸ್ಥಿತಿ ಯಾಕೆ ಬಂದಿದೆ? ಅಂಬೇಡ್ಕರ್ ಎಲ್ಲ ಅವಕಾಶಗಳನ್ನು ಮುಕ್ತವಾಗಿ ಸಂವಿಧಾನದಲ್ಲಿ ಕೊಟ್ಟ ಮೇಲೆ ಇನ್ನು ಯಾಕೆ ಕಾಟಿ ಬೇಡಿ ತಿಂದು ಬಂದ? ಸ್ಪೃಶ್ಯ ಮತ್ತು ಅಸ್ಪೃಶ್ಯ, ದಲಿತ ಮತ್ತು ಬಲಿತ ಅನ್ನೋ ಪದಗಳ ಬಳಕೆ ಯಾಕೆ ಆಗ್ತಾ ಇಲ್ಲ? ಹೆಣ್ಣು ಮತ್ತು ಗಂಡುಗಳ ನಡುವಿನ ವ್ಯತ್ಯಾಸ ಯಾಕೆ ಆಗ್ತಾ ಇದೆ? ಇದರ ವಿರುದ್ಧ ಹೋರಾಟ ಮಾಡುವುದು ಅಂಬೇಡ್ಕರ್ ವಾದಿಗಳ ಒಂದು ಜನಾಂಗ ಏನಿದೆ, ಇವತ್ತು ನಮ್ಮ ಜನಾಂಗದ ಒಂದು ಬಲ ಏನು, ನಾವು ಯಾವ ರೀತಿ ಒಗ್ಗಟ್ಟಿರಬೇಕು, ಯಾವ ರೀತಿ ನಡ್ಕೊಳ್ಬೇಕು, ರೀತಿ ಏನು ಅನ್ನೋದ್ರ ಬಗ್ಗೆ ನಾವು ಒಂದು ಸಭೆಯಲ್ಲಿ ಚರ್ಚೆ ಮಾಡಿ ತಾಲೂಕು ಗುಂಪಿನಲ್ಲಿ ಈಗಾಗಲೇ ರಚನೆ ಮಾಡಿದ್ದೀವಿ. ರಚನೆ ಮಾಡಿ ನಮ್ಮಿಂದ ಆಗ್ತಕ್ಕಂಥ ಒಂದು ಸಹಾಯವನ್ನು ಏನು ಎಂಟು ತಾಲೂಕುಗಳು ಇರ್ತಾರೆ, ಆ ಜನರು ಬಡತನದಲ್ಲಿರ್ತಕ್ಕಂಥವರನ್ನ ನಾವೆಲ್ಲ ಎಂಟು ತಾಲೂಕುಗಳ ಒಂದು ಗುಂಪಿಗೆ ಸೇರಿ